Welcome back to my YouTube channel PSR CS tutorial. Second PUC ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕಿನ ಸೆಕೆಂಡ್ ಸೆಷನ್ ಆಗಿರುವಂತಹ ನೆಟ್ವರ್ಕಿಂಗ್ ಡಿವೈಸಸ್ ಬಗ್ಗೆ ನಾವು ಇವತ್ತಿನ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. Networking devices which has been used to communicate data through different transmission media and to configure networks with a different functionality we require different devices. So ಈ ನೆಟ್ವರ್ಕಿಂಗ್ ಡಿವೈಸಸ್ಗಳು ಏನಪ್ಪ ಅಂತಂದರೆ ಎರಡು ಕಂಪ್ಯೂಟರ್ಗಳ ಮಧ್ಯೆ ನೆಟ್ವರ್ಕಿನ ಯೂಸ್ ಮಾಡಿಕೊಂಡು ಎರಡು ಕಂಪ್ಯೂಟರ್ಗಳನ್ನು ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡುವಾಗ ಎರಡು ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡುವಾಗ ನೆಟ್ವರ್ಕನ್ನು ಬಳಸಿ ಕನೆಕ್ಟ್ ಮಾಡುವಾಗ ಕೆಲವೊಂದು ಡಿವೈಸ್ಗಳ ಹೆಲ್ಪ್ ನಮಗೆ ನೆಸೆಸಿಟಿ ಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ವರ್ಕ್ಗಳನ್ನು ಆಧರಿಸಿ ಬೇಸ್ಡ್ ಅಪಾನ್ ದ ಡಿಫ್ರೆಂಟ್ ಫಂಕ್ಷನಾಲಿಟಿ ವಿ ಆರ್ ಯೂಸಿಂಗ್ ದ ಡಿಫ್ರೆಂಟ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಡಿವೈಸಸ್. Totally we have 8 type of devices in this session. So first one is modem, second one Ethernet cord, third one RJ45, repeater, hub, switch, router and gateway. ಸೊ ಈ ರೀತಿಯಾಗಿ ನಾವು 8 ಡಿವೈಸಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸಿ ಒನ್ ಬೈ ಒನ್ ಒಂದೊಂದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Next one ಬಂದು modem. Modem stands for modulator and demodulator. It refers to a device used to conversion between analog signals and the digital bits. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೆಂಡರ್ ಮತ್ತು ರಿಸೀವರ್ ಮಧ್ಯದಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗುವಾಗ ನೆಟ್ವರ್ಕಿನಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಷನ್ ಆಗುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಸಿಗ್ನಲ್ಸಿಂದ ಮತ್ತೊಂದು ರೀತಿಯಾದಂಥ ಸಿಗ್ನಲ್ಸನ್ನು ಟ್ರಾನ್ಸ್ಮಿಟ್ ಮಾಡುವಾಗ ನಾವು ಮೋಡೆಮ್ಗಳನ್ನು ಬಳಸ್ತಾ ಇದ್ದೀವಿ. ಯಾವ ರೀತಿ ಸಿಗ್ನಲ್ಸ್ ಅಂತ ಅಂದರೆ ಅನಲಾಗ್ ಸಿಗ್ನಲ್ಸನ್ನು ಡಿಜಿಟಲ್ ಸಿಗ್ನಲ್ಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಮತ್ತು ಡಿಜಿಟಲ್ ಸಿಗ್ನಲ್ಸನ್ನು ಅನಲಾಗಿಗೆ ಕನ್ವರ್ಟ್ ಮಾಡಲಿಕ್ಕೆ ನಾವು ಮೋಡೆಮ್ ಅನ್ನೋ ನೆಟ್ವರ್ಕಿಂಗ್ ಡಿವೈಸನ್ನು ಬಳಸಿ ನೆಟ್ವರ್ಕಲ್ಲಿ ಕನೆಕ್ಟ್ ಆಗುವಂಥ ಎರಡು ಸಿಸ್ಟಮ್ಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ದ ಮೋಡೆಮ್ ಕನೆಕ್ಟ್ಸ್ ಟು ಬೋತ್ ದ ಸೋರ್ಸ್ ಆ್ಯಂಡ್ ದ ಡೆಸ್ಟಿನೇಷನ್ ನೋಡ್ಸ್. ದ ಮೋಡೆಮ್ ಅಟ್ ದ ಸೆಂಡರ್ಸ್ ಎಂಡ್ ಆಕ್ಟ್ಸ್ ಆಸ್ ಅ ಮಾಡ್ಯುಲೇಟರ್ ದಟ್ ಕನ್ವರ್ಟ್ಸ್ ದ ಡಿಜಿಟಲ್ ಡೇಟಾ ಇಂಟು ಅನಲಾಗ್ ಸಿಗ್ನಲ್ಸ್. ನಮ್ಮ ನೆಟ್ವರ್ಕಲ್ಲಿ ಕನೆಕ್ಟ್ ಆಗುವಂಥ ಎರಡು ಡಿವೈಸಲ್ಲಿ ಒಂದನ್ನು ರಿಸೀವರ್ ಅಂತ ಕರಿತೀವಿ, ಮತ್ತೊಂದನ್ನು ಸೆಂಡರ್ ಅಂತ ಕರಿತಾ ಇದ್ದೀವಿ. ಸೊ ಈ ಮೋಡೆಮಲ್ಲಿ ಸೆಂಡರ್ ಎಂಡಲ್ಲಿ ಇರುವಂಥ ಮೋಡೆಮನ್ನು ನಾವು ಮಾಡ್ಯುಲೇಟರ್ ಅಂತ ಕರಿತಾ ಇದ್ದೀವಿ. ಆ ಮಾಡ್ಯುಲೇಟರ್ ಏನು ಮಾಡುತ್ತೆ ಅಂದರೆ ಡಿಜಿಟಲ್ ಡೇಟಾವನ್ನು ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿ ಡೆಸ್ಟಿನೇಷನ್ ಅಂದರೆ ರಿಸೀವರ್ ಎಂಡಲ್ಲಿರುವಂಥ ಮೋಡೆಮನ್ನು ನಾವು ಡಿಮಾಡ್ಯುಲೇಟರ್ ಅಂತ ಕರಿತಾ ಇದ್ದೀವಿ. ಆ ಮೋಡೆಮ್ ಏನು ಮಾಡುತ್ತೆ ಅಂತ ಅಂದರೆ ಅನಲಾಗ್ ಸಿಗ್ನಲ್ಸ್ ಅಂತ ಬಂದಂಥ ಸಿಗ್ನಲ್ಸನ್ನು ಡಿಜಿಟಲಿಗೆ ಕನ್ವರ್ಟ್ ಮಾಡುವಂತಹ ಕೆಲಸವನ್ನು ಈ ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಮಾಡ್ತಾ ಇದೆ. ಸೊ ಮೋಡೆಮ್ ಆ್ಯಂಡ್ ಡಿಮೋಡೆಮ್ ಸ್ಟ್ಯಾಂಡ್ಸ್ ಫಾರ್ ಮೋಡೆಮ್ ಆಗಿರುತ್ತೆ. ಇದು ಈಥರ್ನೆಟ್ ಕಾರ್ಡ್ ಆಲ್ಸೋ ಕಾಲ್ಡ್ NIC ಅಂತ ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಹೇಳಿ. ಇಟ್ ಈಸ್ ಅ ನೆಟ್ವರ್ಕ್ ಅಡಾಪ್ಟರ್ ಯೂಸ್ಡ್ ಟು ಸೆಟ್ ಅಪ್ ಎ ವೈರ್ಡ್ ನೆಟ್ವರ್ಕ್. ಇಟ್ ಆಕ್ಟ್ಸ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ದ ನೆಟ್ವರ್ಕ್. ಸೊ ಇಲ್ಲಿ ನೆಟ್ವರ್ಕ್ ಮತ್ತು ಕಂಪ್ಯೂಟರ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ಎನಾಕ್ಟ್ ಮಾಡುವಂತಹ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಈಥರ್ನೆಟ್ ಕಾರ್ಡ್ ಅಂತ ಕರಿತಾ ಇದ್ದೀವಿ. ಈ ಒಂದು ಈಥರ್ನೆಟ್ ಕಾರ್ಡು ಎಸ್ಪೆಷಲಿ ವೈರ್ಡ್ ನೆಟ್ವರ್ಕ್ ಕಮ್ಯುನಿಕೇಷನ್ ಮಾಡುವಾಗ ಬಳಸ್ತಾ ಇದ್ದೀವಿ. ಮತ್ತು ಇದ್ರ ಮುಖಾಂತರ ಡೇಟಾವನ್ನು ಸೆಂಡ್ ಮಾಡುವಾಗ ವಾಟ್ ಈಸ್ ದ ಕೆಪಾಸಿಟಿ ಆಫ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈಥರ್ನೆಟ್ ಕಾರ್ಡ್ ಕ್ಯಾನ್ ಸಪೋರ್ಟ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ 10 Mbps ಆ್ಯಂಡ್ 1 Gbps. 10 Mbps ಅಂದರೆ 10 megabits per second ಆ್ಯಂಡ್ 1 Gbps 1 gigabits per second ಅಂದರೆ 1000 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. ಸೊ ವೈರ್ಡ್ ಮುಖಾಂತರ ನಾವು ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮ್ನಲ್ಲಿ ನೆಟ್ವರ್ಕನ್ನು ಕನೆಕ್ಟ್ ಮಾಡುವಾಗ ನಾವಿಲ್ಲಿ ಈಥರ್ನೆಟ್ ಕಾರ್ಡ್ ಅನ್ನೋದನ್ನು ಬಳಸ್ತಾ ಇದ್ದೀವಿ. ದೆನ್ ಈಚ್ NIC ಆಸ್ ಅ ಮ್ಯಾಕ್ ಅಡ್ರೆಸ್ ವಿಚ್ ಹೆಲ್ಪ್ಸ್ ಇನ್ ಯೂನಿಕ್ಲಿ ಐಡೆಂಟಿಫೈಯಿಂಗ್ ದ ಕಂಪ್ಯೂಟರ್ ಆನ್ ದ ನೆಟ್ವರ್ಕ್. ಪ್ರತಿಯೊಂದು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡಲ್ಲಿ ಒಂದು ಯೂನಿಕ್ ID ಅಂತ ಇರುತ್ತೆ. ಆ ಯೂನಿಕ್ ID ಅಂತ ಅಂದರೆ ಮ್ಯಾಕ್ ಅಡ್ರೆಸ್ ಅಂತ ಕರಿತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳಿ. ಅದ್ರ ಒಂದು ಅಡ್ರೆಸ್ಸಿನ ಬೇಸಿಸ್ ಮೇಲೆ ನಾವು ಪ್ರತಿಯೊಂದು ಸಿಸ್ಟಮ್ಗಳನ್ನು ನಿರ್ದಿಷ್ಟವಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಮ್ಯಾಕ್ ಅಡ್ರೆಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದು ಈಥರ್ನೆಟ್ ಕಾರ್ಡ್ ಆಗಿರುತ್ತೆ. ಒಂದು RJ45 ಅನ್ನೋ ನೆಟ್ವರ್ಕಿಂಗ್ ಡಿವೈಸು ಸ್ಟ್ಯಾಂಡ್ಸ್ ಫಾರ್ ರಿಜಿಸ್ಟರ್ಡ್ ಜಾಕ್ 45 ಅಂತೇಳಿ. ಇಟ್ ಈಸ್ ಎ 8-pin ಕನೆಕ್ಟರ್. ಇಟ್ ಈಸ್ ಯೂಸ್ಡ್ ಎಕ್ಸ್ಕ್ಲೂಸಿವ್ಲಿ ವಿತ್ ಈಥರ್ನೆಟ್ ಕೇಬಲ್ಸ್ ಫಾರ್ ನೆಟ್ವರ್ಕಿಂಗ್. ನೆಟ್ವರ್ಕ್ಗಳನ್ನು ಅಥವಾ ಇಂಟರ್ನೆಟ್ಟನ್ನು ವೈರ್ಡ್ ಮುಖಾಂತರ ಕನೆಕ್ಟ್ ಮಾಡುವಾಗ ಈ ಒಂದು ಕೇಬಲ್ಸ್ಗಳನ್ನು ಬಳಸ್ತೀವಿ. ನಮ್ಮ ಕಂಪ್ಯೂಟರ್ಗಳಲ್ಲಿ ವೈರ್ಡ್ ಮುಖೇನ ಇಂಟರ್ನೆಟ್ಟನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಈ ಒಂದು ಕೇಬಲ್ಸ್ಗಳನ್ನು ಬಳಸಿ RJ ಪೋರ್ಟ್ ಅಂತ ಇರುತ್ತೆ ಅಥವಾ
ರಿಜಿಸ್ಟರ್ಡ್ ಜಾಕ್ ಕೇಬಲ್ಸ್ಗಳಲ್ಲಿ ಇಂಟರ್ನೆಟ್ ಪೋರ್ಟಲ್ಲಿ ನಾವೇನು ಮಾಡ್ತಾಯಿದ್ವಿ, ಕನೆಕ್ಟ್ ಮಾಡ್ತಾಯಿದ್ವಿ. ಈ ಒಂದು ಕೇಬಲಲ್ಲಿ 8 ಪಿನ್ ಕನೆಕ್ಟರ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮಗೆ ಡಯಾಗ್ರಾಮಲ್ಲಿ ಕಾಣಿಸ್ತಾ ಇರ್ಬೋದು. ಇಟ್ ಈಸ್ ಸ್ಟ್ಯಾಂಡರ್ಡ್ ನೆಟ್ವರ್ಕಿಂಗ್ ಇಂಟರ್ಫೇಸ್ ದಟ್ ಕ್ಯಾನ್ ಬಿ ಸೀನ್ ಅಟ್ ದ ಎಂಡ್ ಆಫ್ ಆಲ್ ನೆಟ್ವರ್ಕಿಂಗ್ ಕೇಬಲ್ಸ್. ನಾವು ಪ್ರತಿಯೊಂದು ಎಂಡಲ್ಲಿ ಇಂಟರ್ನೆಟ್ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಥ್ರೂ ದ ಇಂಟರ್ನೆಟ್ ಅಂದಾಗ ರಿಸೀವರ್ ಎಂಡಲ್ಲೂ ಇರಬೇಕು ಮತ್ತು ಸೆಂಡರ್ ಎಂಡಲ್ಲೂ ಕೂಡ ಎರಡೂ ಇದ್ದಾಗ ಮಾತ್ರ ನಾವು ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನೆಟ್ವರ್ಕನ್ನು ಬಳಸಿ ಇಂಟರ್ನೆಟ್ ಮುಖಾಂತರ ಕಮ್ಯುನಿಕೇಟ್ ಮಾಡುವಾಗ. ಇಟ್ ಈಸ್ ಎ ಸ್ಮಾಲ್ ಪ್ಲಾಸ್ಟಿಕ್ ಪ್ಲಗ್ ದಟ್ ಫಿಟ್ಸ್ ಇಂಟು RJ45 ಜಾಕ್ಸ್ ಆಫ್ ದ ಈಥರ್ನೆಟ್ ಕಾರ್ಡ್ಸ್ ಪ್ರೆಸೆಂಟ್ ಇನ್ ವೇರಿಯಸ್ ಕಂಪ್ಯೂಟಿಂಗ್ ಡಿವೈಸಸ್. ಬೇರೆ ಬೇರೆ ಕಂಪ್ಯೂಟರ್ ಡಿವೈಸಸ್ಗಳಲ್ಲಿ ಇದಕ್ಕೆ ಅಂತ ಪ್ರತ್ಯೇಕವಾಗಿ ಪೋರ್ಟ್ಗಳಿರುತ್ತೆ. ಆ ಪೋರ್ಟಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡಿದಾಗ wired we can communicate the internet from one system to the another system ಅಂತೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ RJ45. ಸೊ ನಾಲ್ಕನೇದು ಬಂದು ರಿಪೀಟರ್. ಇಟ್ ಕ್ಯಾನ್ ಕ್ಯಾರಿ ಡೇಟಾ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ಓವರ್ ದ ಕೇಬಲ್. ಈ ರಿಪೀಟರ್ ಅನ್ನೋದು ಒಂದು ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಈ ಒಂದು ನೆಟ್ವರ್ಕಿಂಗ್ ಡಿವೈಸು ವೈರ್ಡ್ ಕಮ್ಯುನಿಕೇಷನಲ್ಲಿ ಬಳಸ್ತಾ ಇದ್ದಾರೆ. ಈ ಒಂದು ನೆಟ್ವರ್ಕಿಂಗ್ ಡಿವೈಸ್ ಏನಪ್ಪ ಅಂತಂದರೆ ಲಾಂಗರ್ ಡಿಸ್ಟೆನ್ಸಲ್ಲಿ ಬಳಸುವಂಥ ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಇದ್ರದ್ದು ಕೆಪಾಸಿಟಿ ಬಂದು 100 ಮೀಟರ್. ಅಂದರೆ ಎಲ್ಲಿ ನಾವು ವೈರ್ಡ್ ಕಮ್ಯುನಿಕೇಷನ್ ಲಾಂಗೆಸ್ಟ್ ಡಿಸ್ಟೆನ್ಸ್ ಇರುತ್ತೋ ಸಿಗ್ನಲ್ಸ್ಗಳು ಟ್ರಾವೆಲ್ ಆದಂಗೂ ಅದರದ್ದು ಸ್ಪೀಡ್ ಆಫ್ ದ ಕಮ್ಯುನಿಕೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಇನ್ ಆರ್ಡರ್ ಟು ಬೂಸ್ಟ್ ಅಪ್ ದ ಸಿಗ್ನಲ್ನ ಕೆಪಾಸಿಟಿ ರೀಬೂಸ್ಟ್ ಮಾಡಲಿಕ್ಕೆ ಲಾಂಗರ್ ಡಿಸ್ಟೆನ್ಸಲ್ಲಿ ಈ ನೆಟ್ವರ್ಕಿಂಗ್ ಡಿವೈಸನ್ನು ಬಳಸ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ, ಸಿಗ್ನಲ್ಸ್ ಲೂಸ್ ದೇರ್ ಸ್ಟ್ರೆಂತ್ ಬಿಹೈಂಡ್ ದಿಸ್ ಲಿಮಿಟ್ ಆ್ಯಂಡ್ ಬಿಕಮ್ ವೀಕ್. ಇನ್ ಸಚ್ ಕಂಡೀಷನ್ಸ್ ಒರಿಜಿನಲ್ ಸಿಗ್ನಲ್ಸ್ ನೀಡ್ಸ್ ಟು ಬಿ ರೀಜನರೇಟೆಡ್ ಅಂತೇಳಿ. ಒರಿಜಿನಲ್ ಸಿಗ್ನಲ್ಸ್ಗಳನ್ನು ಬೂಸ್ಟ್ ಅಪ್ ಮಾಡಲಿಕ್ಕೆ ಯಾವಾಗ ಆ ಸಿಗ್ನಲ್ಸ್ಗಳು ವೀಕ್ ಆಗುತ್ತೋ ಟ್ರಾವೆಲ್ ಮಾಡಿ ಲಾಂಗರ್ ಡಿಸ್ಟೆನ್ಸಲ್ಲಿ, ಅಂಥ ಸಮಯದಲ್ಲಿ ಈ ಒಂದು ನೆಟ್ವರ್ಕಿಂಗ್ ಡಿವೈಸ್ಗಳನ್ನು ಬಳಸ್ತಾ ಇದ್ದಾರೆ. ದ ವೀಕೆಂಡ್ ಸಿಗ್ನಲ್ ಅಪಿಯರಿಂಗ್ ಆನ್ ದ ಕೇಬಲ್ ಈಸ್ ರೀಜನರೇಟೆಡ್ ಆ್ಯಂಡ್ ಪುಟ್ ಬ್ಯಾಕ್ ಆನ್ ದ ಕೇಬಲ್ ಬೈ ಎ ರಿಪೀಟರ್. ಈ ರಿಪೀಟರ್ಗಳ ಹೆಲ್ಪಿಂದಾಗಿ ಅದು ಮತ್ತೆ ವಾಪಸ್ಸು ಅದೇ ಸ್ಪೀಡಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಹೆಲ್ಪನ್ನು ಮಾಡ್ತಾ ಇದೆ. Repeater is an analog device that works with the signals on the cables to which it is connected. ರಿಪೀಟರ್ ಯಾವ ಒಂದು ವೈರ್ಡ್ ಕಮ್ಯುನಿಕೇಷನಿಂದ ಕನೆಕ್ಟ್ ಆಗಿರುತ್ತೋ ಆ ಒಂದು ವೈರ್ಡ್ಗೆ ಮಾತ್ರ ಅನಲಾಗ್ ಸಿಗ್ನಲಲ್ಲಿ ಇದೊಂದು ರಿಪೀಟರ್ ಆಗಿ ಸಿಗ್ನಲ್ಸ್ಗಳನ್ನು ಬೂಸ್ಟಪ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿ ವರ್ಕ್ ಮಾಡ್ತಿರುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ರಿಪೀಟರ್ ಅಂತೇಳಿ ಕರಿತಾ ಇದ್ದೀವಿ. ಒಂದು ಬಂದು ಹಬ್ ಅನ್ನೋದು ಕೂಡ ಒಂದು ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ಡಿಫ್ರೆಂಟ್ ಡಿವೈಸಸ್ ಥ್ರೂ ದ ವೈರ್ಸ್. ಒಂದೇ ಡಿವೈಸನ್ನು ಬಳಸಿ ನೆಟ್ವರ್ಕಲ್ಲಿ ಒಂದಕ್ಕಿಂತ ಜಾಸ್ತಿ ಸಿಸ್ಟಮ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಹಬ್ ಅನ್ನೋ ನೆಟ್ವರ್ಕಿಂಗ್ ಡಿವೈಸನ್ನು ಬಳಸ್ತಾ ಇದ್ದಾರೆ. ಡಾಟಾ ಅರೈವಿಂಗ್ ಆನ್ ಎನಿ ಆಫ್ ದ ಲೈನ್ಸ್ ಆರ್ ಸೆಂಟ್ ಔಟ್ ಆಲ್ ಆಫ್ ದ ಅದರ್ಸ್. ಸೊ ದ ಲಿಮಿಟೇಷನ್ ಆಫ್ ಹಬ್ ಈಸ್ ದಟ್ ಇಫ್ ದ ಡೇಟಾ ಫ್ರಮ್ 2 ಡಿವೈಸಸ್ ಕಮ್ ಅಟ್ ದ ಸೇಮ್ ಟೈಮ್ ದೇ ವಿಲ್ ಕೊಲೈಡ್. ಸೊ ಈ ಹಬ್ ಅನ್ನೋದು ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದೇ ಹಬ್ಬಿಗೆ 4 ಸಿಸ್ಟಮ್ಗಳು ಕನೆಕ್ಟ್ ಆಗಿದೆ ಅಂತ ನಾವು ಅಂದ್ಕೊಳ್ಳೋಣ. ಆ 4 ಸಿಸ್ಟಮಲ್ಲಿ ಒಂದು ಸೆಂಡರ್ ಅಥವಾ 3 ರಿಸೀವರ್ ಆಗಿದ್ದರೆ, ಸೆಂಡರ್ ಒಂದು ಏನು ಡೇಟಾವನ್ನು ಕಳಿಸುತ್ತೋ ಆ ಡೇಟಾ 3 ಡಿವೈಸ್ಗೂ ಹೋಗಿ ತಲುಪತ್ತೆ. ನಿರ್ದಿಷ್ಟವಾಗಿ ಹೋಗಿ ಇನ್ಫಾರ್ಮೇಷನ್ ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮಿಗೆ ಹೋಗಿ ತಲುಪುವಂಥ ಚಾನ್ಸಸ್ಸು ಇದರಲ್ಲಿ ಇಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ನಾಟ್ ಏಬಲ್ ಟು ಐಡೆಂಟಿಫೈ ದ ಪರ್ಟಿಕ್ಯುಲರ್ ಸೆಂಡರ್ ಏನಿರುತ್ತೆ ಪರ್ಟಿಕ್ಯುಲರ್ ರಿಸೀವರ್ನ ಐಡೆಂಟಿಫೈ ಮಾಡುವಂಥ ಕೆಪಾಸಿಟಿ ಇದಕ್ಕೆ ಇರೋದಿಲ್ಲ. ಸೊ ಒಂದು ಸಿಸ್ಟಮಿಗೆ ಕಳಿಸಿದಂಥ ಡೇಟಾ ಒಂದು ಸಿಸ್ಟಮ್ ಇಂದ ಕಳಿಸಿದಂಥ ಡೇಟಾ ಪ್ರತಿಯೊಂದು ಸಿಸ್ಟಮಿಗೂ ಹೋಗಿ ಡೇಟಾ ಸೆಂಡ್ ಆಗ್ತಾ ಇದೆ. ಈ ಒಂದು ಹಬ್ಬನ್ನು ಯೂಸ್ ಮಾಡಿ ಯಾವೆಲ್ಲ ಸಿಸ್ಟಮ್ಗಳು ಕನೆಕ್ಟ್ ಆಗಿರುತ್ತೋ, ಸೊ ಆ ರೀತಿಯಾಗಿ ವರ್ಕ್ ಆಗ್ತಿರುವಂಥದ್ದು ಹಬ್ ಆಗಿರುತ್ತೆ. ಇದರದ್ದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ನಾವು ಪರ್ಟಿಕ್ಯುಲರಾಗಿ ಎರಡೇ ನೋಡ್ ಮಧ್ಯದಲ್ಲಿ ಕಮ್ಯುನಿಕೇಷನ್ನ ಮಾಡೋಕ್ಕಾಗದೇ ಇದ್ದಾಗ ನಮ್ಮ ಡೇಟಾಗೆ ಸೆಕ್ಯೂರಿಟಿ ಸಿಗುವಂಥದ್ದು ತುಂಬ ಕಡಿಮೆ ಆಗಿರುತ್ತೆ. At the same time, the limitation of hub is that if the data 2 devices come at the same time, they will collide. 2-3 ಡೇಟಾ ಒಂದೇ ಸರಿಗೆ ಬಂತು ಅಂದರೆ ಅದು ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ವರ್ಕ್ ಆಗ್ತಿರುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಹಬ್ ಅಂತೇಳಿ ಕರಿತಾ ಇದ್ದೀವಿ. Switch is also one of the networking device that plays a central role in a LAN. ಈ ಲೋಕಲ್ ಏರಿಯಾ ನೆಟ್ವರ್ಕನ್ನು ಬಳಸಿ ನಾವು ನೆಟ್ವರ್ಕಲ್ಲಿ ಸಿಸ್ಟಮ್ಗಳನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಸ್ವಿಚ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಟ್ವರ್ಕ್ ಸ್ವಿಚ್ ಈಸ್ ಯೂಸ್ಡ್ ಟು ಕನೆಕ್ಟ್ ಮಲ್ಟಿಪಲ್ ಕಂಪ್ಯೂಟರ್ಸ್ ಆರ್ ಕಮ್ಯುನಿಕೇಟಿಂಗ್ ಡಿವೈಸ್. ಒಂದೇ ನೆಟ್ವರ್ಕಲ್ಲಿ ಒಂದಕ್ಕಿಂತ ಜಾಸ್ತಿ ಸಿಸ್ಟಮ್ಗಳನ್ನು ಒಂದೇ ಡಿವೈಸನ್ನು ಬಳಸಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಸ್ವಿಚ್ ಅಂತ ಹೇಳಿ ಕರೆದ್ವಿ. When a data arrives, the switch extracts the destination address from the data packet and look it up in a table to see where to send that packet.
Thus, it sends signals to only selected devices instead of sending to all. So, it is the major and the important point regarding with the switch. ಸ್ವಿಚ್ಚಿಗೂ ಮತ್ತು ಹಬ್ಬಿಗೂ ಎರಡೂ ಕೂಡ ಒಂದೇ ರೀತಿ ಫಂಕ್ಷನಾಲಿಟಿಯನ್ನು ಮಾಡ್ತಾ ಇದೆ. ಬಟ್ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಹಬ್ಬಲ್ಲಿ ಸೆಂಡರ್ಗೆ ರಿಸೀವರ್ನ ಪರ್ಟಿಕ್ಯುಲರ್ ಅಡ್ರೆಸ್ಸನ್ನು ಐಡೆಂಟಿಫೈ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಆದರೆ ಸ್ವಿಚ್ಚಲ್ಲಿ ಪರ್ಟಿಕ್ಯುಲರ್ ಆಗಿ ಎರಡು ಪಾರ್ಟೀಸ್ ಪಾರ್ಟೀಸಿನ ಮಧ್ಯದಲ್ಲಿ ಇನ್ಫಾರ್ಮೇಷನ್ ಸೆಂಡ್ ಮತ್ತು ರಿಸೀವನ್ನು ಮಾಡಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಕೆಪಾಸಿಟಿ ಸ್ವಿಚ್ಗಿದೆ. ಅಂದರೆ ಸೆಂಡರ್ ಕ್ಯಾನ್ ಕೆಪೇಬಲ್ ಆಫ್ ಐಡೆಂಟಿಫೈಯಿಂಗ್ ದ ಡೆಸ್ಟಿನೇಷನ್ ಅಡ್ರೆಸ್ಸನ್ನು ಐಡೆಂಟಿಫೈ ಮಾಡಿ ಅದರಷ್ಟಕ್ಕೆ ಮಾತ್ರ ಕಮ್ಯುನಿಕೇಟ್ ಮಾಡುವಂಥ ಕೆಪಾಸಿಟಿ ಸ್ವಿಚ್ಗಿದೆ. ಆದರೆ ಹಬ್ಬಲ್ಲಿ ಒಬ್ಬರು ಡೇಟಾ ಸೆಂಡ್ ಮಾಡಿದ್ರೆ ಸಾಕು, ಬಟ್ ಅದು ಕನೆಕ್ಟ್ ಆಗಿರುವಂಥ ಎಲ್ಲ ಸಿಸ್ಟಮ್ಗಳಿಗೂ ರೀಚ್ ಆಗ್ತಾ ಇತ್ತು. ಆದರೆ ಇಲ್ಲಿ ಆ ಥರ ಆಗಲ್ಲ. ಸೆಂಡರು ಯಾರಿಗೆ ಕಳಿಸ್ಬೇಕೋ ಅವ್ರಿಗೆ ಮಾತ್ರ ಇನ್ಫಾರ್ಮೇಷನ್ ಏನಾಗ್ತದೆ, ರೀಚ್ ಆಗ್ತಾ ಇದೆ. ಈ ಸ್ವಿಚ್ ಡಸ್ ನಾಟ್ ಫಾರ್ವರ್ಡ್ ದ ಸಿಗ್ನಲ್ಸ್ ವಿಚ್ ಆರ್ ನಾಯ್ಸಿ ಆರ್ ಕರಪ್ಟೆಡ್. ಈ ಸ್ವಿಚ್ಚಲ್ಲಿ ಅಂದರೆ ಈ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ಬಳಸಿ ಕಂಪ್ಯೂಟರ್ಗಳು ಕನೆಕ್ಟ್ ಆಗಿದ್ದರೆ ಇನ್ಫಾರ್ಮೇಷನ್ ಏನು ಸೆಂಡ್ ಆಗುತ್ತೆ, ಅದರಲ್ಲಿ ಏನಾದರೂ ಕರಪ್ಷನ್ ಇದ್ದರೆ, ನಾಯ್ಸಿ ಇದ್ದರೆ, ಏನಾದರೂ ಎರರ್ಸ್ ಫ್ಲೋ ಆಗ್ತಾ ಇದ್ದರೆ ಸಿಗ್ನಲ್ಸಲ್ಲಿ ಅಂದರೆ ಆ ರೀತಿಯಾದಂಥ ಡೇಟಾವನ್ನು ಇದು ಟ್ರಾನ್ಸ್ಮಿಟ್ ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ನೆಟ್ವರ್ಕಿಂಗ್ ಡಿವೈಸ್ ಕಾಲ್ಡ್ ಸ್ವಿಚ್. ಒಂದು ರೂಟರ್. A router is a networking device that can receive the data, analyze it and transmit it other network. ಈ ರೂಟರ್ ಅನ್ನೋದು ಒಂದು ನೆಟ್ವರ್ಕಿಂಗ್ ಡಿವೈಸ್ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ಫಾರ್ಮೇಷನ್ ಏನು ನೆಟ್ವರ್ಕಲ್ಲಿ ಸಿಸ್ಟಮ್ಗಳನ್ನು ಏನು ಕನೆಕ್ಟ್ ಮಾಡಿರ್ತಾರೆ, ಇನ್ಫಾರ್ಮೇಷನ್ ಸಿಗ್ನಲ್ಸ್ ಟ್ರಾವೆಲ್ ಆಗುವಾಗ ಅದನ್ನು ರಿಸೀವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಮತ್ತು ಸೆಂಡ್ ಮಾಡುವಂಥ ಕೆಪಾಸಿಟಿ ಎರಡಕ್ಕೂ ಹೆಲ್ಪ್ ಮಾಡುತ್ತೆ. ಆ ಡೇಟಾವನ್ನು ರಿಸೀವ್ ಮಾಡ್ಕೊಂಡು ಅನಲೈಸ್ ಮಾಡುತ್ತೆ, ಯಾವ ರೂಟಲ್ಲಿ ಈ ಒಂದು ಡೇಟಾವನ್ನು ಡೆಸ್ಟಿನೇಷನ್ಗೆ ರೀಚ್ ಆಗಲಿಕ್ಕೆ ಈಸಿಯೆಸ್ಟ್ ಪಾತನ್ನು ಫಸ್ಟು ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎ ರೂಟರ್ ಕನೆಕ್ಟ್ಸ್ ಎ ಲೋಕಲ್ ಏರಿಯಾ ನೆಟ್ವರ್ಕ್ ಟು ದ ಇಂಟರ್ನೆಟ್ಟಲ್ಲಿ ಲ್ಯಾನನ್ನು ಬಳಸಿ ಕನೆಕ್ಟ್ ಮಾಡಲಿಕ್ಕೆ ಈ ರೂಟರ್ಗಳನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. Compared to a hub or a switch, a router has advanced capabilities as it can analyze the data being carried over a network, decide how it is packaged and send it to the another network of a different type. So hub ಮತ್ತು ರೂಟರ್ ಅದೇ ರೀತಿಯಲ್ಲಿ ಇನ್ನು ಕೆಪ್ಯಾಬಿಲಿಟೀಸ್ ಎನ್ಹ್ಯಾನ್ಸ್ ಆಗ್ತಾ ಇದೆ ರೂಟರ್ದು. ಯಾವ ರೀತಿ ಅಂತ ಹೇಳಿದ್ರೆ, ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿರುವ ಕಂಪ್ಯೂಟರ್ಗಳ ಮಧ್ಯದಲ್ಲಿ ಕಮ್ಯುನಿಕೇಷನ್ ನಡೆಯುವಾಗ ಯಾವುದು ಈಸಿಯೆಸ್ಟಾಗಿ ಡೆಸ್ಟಿನೇಷನ್ನ ರೀಚ್ ಆಗುವಂಥ ಪಾತ್ ಇರುತ್ತೋ ಆ ಪಾತನ್ನು ಹುಡುಕಿ ಇನ್ಫಾರ್ಮೇಷನ್ನ ಸೆಂಡ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ರೂಟರ್ ಕ್ಯಾನ್ ಬಿ ವಯರ್ಡ್ ಆರ್ ವೈರ್ಲೆಸ್. ಈ ರೂಟರ್ನ ನಾವು ವಯರ್ಡ್ ರೀತಿಯಲ್ಲೂ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ಕೋಬೋದು, ವೈರ್ಲೆಸ್ ಕಮ್ಯುನಿಕೇಷನ್ಗೂ ಹೆಲ್ಪ್ ಮಾಡ್ಕೋಬೋದು. ಎ ವೈರ್ಲೆಸ್ ರೂಟರ್ ಕ್ಯಾನ್ ಪ್ರೊವೈಡ್ ವೈಫೈ ಆಕ್ಸೆಸ್ ಟು ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಅದರ್ ಡಿವೈಸಸ್. ಈ ರೂಟರ್ ನೆಟ್ವರ್ಕಿಂಗ್ ಡಿವೈಸ್ನ ವಯರ್ಡ್ ಥ್ರೂ ಕನೆಕ್ಟ್ ಮಾಡ್ಬೋದು, ವೈರ್ಲೆಸ್ ಥ್ರೂ ಕನೆಕ್ಟ್ ಮಾಡ್ಬೋದು. ವೈರ್ಲೆಸ್ ಥ್ರೂ ಕನೆಕ್ಟ್ ಮಾಡಿದ್ರೆ ವೈಫೈನ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. These routers connect to incoming broadband lines from ISP and convert them to digital data for computing devices to process. ISP ಅಂತಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಥ್ರೂ ದ ಇಂಟರ್ನೆಟ್ ನಾವೇನಾದರೂ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ನೆಟ್ವರ್ಕಲ್ಲಿ ಅಂತ ಅಂದಾಗ ಮ್ಯಾಕ್ ಅಡ್ರೆಸ್ ಮತ್ತು IP ಅಡ್ರೆಸ್ ಅನ್ನೋದು ಎರಡು ಯೂನಿಕ್ ಆಗಿರುತ್ತೆ. ಸೊ ಆ ಎರಡು ಅಡ್ರೆಸ್ಸಿನ ಮೇಲೇ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ರೀಚ್ ಮಾಡಲಿಕ್ಕೆ ಸಾಧ್ಯ. ಸೊ ಆ ಒಂದು ರೂಟರ್ ಪಾತನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ರೂಟರ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ 7th ನೆಟ್ವರ್ಕಿಂಗ್ ಡಿವೈಸ್ ಕಾಲ್ಡ್ ರೂಟರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಗೇಟ್ವೇ. ಗೇಟ್ವೇ ಇಸ್ ಒನ್ ಆಫ್ ದ ಲಾಸ್ಟ್ ನೆಟ್ವರ್ಕಿಂಗ್ ಡಿವೈಸ್ ಆಫ್ ದಿಸ್ ಚಾಪ್ಟರ್. ಗೇಟ್ವೇ ಆಕ್ಟ್ಸ್ ಆಸ್ ಅ key access point that acts as a gate between an organization network and the outside world of the internet. ಇದೊಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಗೇಟ್ವೇ ಅನ್ನೋದು ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಪ್ರೊಟೆಕ್ಟಿವ್ ಲೇಯರ್ ಯಾವುದ್ರ ಮಧ್ಯದಲ್ಲಿ ಒಂದು ಆರ್ಗನೈಸೇಷನ್ ನೆಟ್ವರ್ಕ್ ಮತ್ತು ವರ್ಲ್ಡ್ ಆಫ್ ದ ಇಂಟರ್ನೆಟ್ ಮತ್ತು ಆರ್ಗನೈಸೇಷನ್ ನೆಟ್ವರ್ಕ್ ಏನಿರುತ್ತೆ ಅವೆರಡರ ಮಧ್ಯದಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಏನಾಕ್ಟ್ ಮಾಡುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ಇಟ್ ಸರ್ವ್ಸ್ ಆಸ್ ಎ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆಫ್ ಎ ನೆಟ್ವರ್ಕ್. ಪ್ರತಿಯೊಂದು ನೆಟ್ವರ್ಕು ಈ ಒಂದು ಪ್ರೊಟೆಕ್ಟಿವ್ ಲೇಯರ್ ಮುಖಾಂತರ ಕಮ್ಯುನಿಕೇಟ್ ಮಾಡೋದ್ರಿಂದ ಆಥರೈಸೇಷನ್ ಮತ್ತು ಅನ್ಅಥರೈಸೇಷನ್ ಡೇಟಾ ಫ್ಲೋ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಪ್ರೊಟೆಕ್ಟಿವ್ ಆಗಿ ನಮ್ಮ ಡೇಟಾವನ್ನು ಪ್ರೊಟೆಕ್ಟ್ ಮಾಡ್ಬೋದು, ಸಿಸ್ಟಮ್ಗಳನ್ನು ಪ್ರೊಟೆಕ್ಟ್ ಮಾಡ್ಬೋದು. ಆ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿ ಇರುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಗೇಟ್ವೇ ಅಂತೇಳಿ ಕರಿತಾ ಇದ್ದೀವಿ. ಬಿಸೈಡ್ಸ್ ರೂಟಿಂಗ್ ಡೇಟಾ ಪ್ಯಾಕೆಟ್ಸ್, ಗೇಟ್ವೇ ಆಲ್ಸೋ ಮೇಂಟೈನ್ ಇನ್ಫಾರ್ಮೇಷನ್ ಅಬೌಟ್ ಹೋಸ್ಟ್ ನೆಟ್ವರ್ಕ್ಸ್, ಇಂಟರ್ನಲ್ ಕನೆಕ್ಷನ್ ಪಾತ್ಸ್ ಆ್ಯಂಡ್ ದ ಐಡೆಂಟಿಫೈಡ್ ಪಾತ್ಸ್ ಆಫ್ ಅನದರ್ ರಿಮೋಟ್ ನೆಟ್ವರ್ಕ್.
ಈ ಗೇಟ್ವೇಲಿ ಏನಪ್ಪ ಅಂತಂದರೆ, ಈ ಗೇಟ್ವೇ ಅನ್ನೋ ಒಂದು ಪ್ರೊಟೆಕ್ಟಿವ್ ಲೇಯರ್ ಮುಖಾಂತರ ಯಾವೆಲ್ಲ ನೆಟ್ವರ್ಕಲ್ಲಿ ಸಿಸ್ಟಮ್ಗಳು ಕನೆಕ್ಟ್ ಆಗಿರುತ್ತೋ ಆ ನೆಟ್ವರ್ಕಲ್ಲಿ ಕನೆಕ್ಟ್ ಆದಂಥ ಪ್ರತಿಯೊಂದು ನೋಡಿನ ಮ್ಯಾಕ್ ಅಡ್ರೆಸ್, IP ಅಡ್ರೆಸ್ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ಅದನ್ನು ಕಲೆಕ್ಟ್ ಮಾಡಿ ಕ್ಯಾರಿ ಮಾಡುವಂತಹ ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಸೊ ದಟ್ ಇಲ್ಲೇನಾಗ್ತಾ ಇದೆ ಅಂತಂದರೆ, ಪ್ರೊಟೆಕ್ಷನ್ ಮಾಡಿದ್ಮೇಲೆ ಈಸಿಯೆಸ್ಟ್ ಪಾತ್ ಮಾಡಲಿಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಯಾವುದಾದ್ರೂ ಅನ್ಅಥರೈಸ್ಡ್ ಪೀಪಲ್ ಇದ್ದರೆ ರೆಕಗ್ನೈಸ್ ಮಾಡಲಿಕ್ಕೂ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ನೋಡ್ಗಳು ಈ ನೆಟ್ವರ್ಕಲ್ಲಿ ಏನು ಕನೆಕ್ಟ್ ಆಗಿರುತ್ತೋ ಪ್ರತಿಯೊಂದು ನೋಡಿನ IP ಅಡ್ರೆಸ್, ಮ್ಯಾಕ್ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡೀಟೇಲ್ಸನ್ನು ಅದು ಏನು ಮಾಡಿರುತ್ತೆ, ಕಲೆಕ್ಟ್ ಮಾಡಿರುತ್ತೆ. ಇಫ್ ಎ ನೋಡ್ ಫ್ರಮ್ ಒನ್ ನೆಟ್ವರ್ಕ್ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಎ ನೋಡ್ ಆಫ್ ಎ ಫಾರಿನ್ ನೆಟ್ವರ್ಕ್, ಇಟ್ ವಿಲ್ ಪಾಸ್ ದ ಡೇಟಾ ಪ್ಯಾಕೆಟ್ ಟು ದ ಗೇಟ್ವೇ ವಿಚ್ ದೆನ್ ರೂಟ್ಸ್ ಇಟ್ ಟು ದ ಡೆಸ್ಟಿನೇಷನ್ ಯೂಸಿಂಗ್ ದ ಬೆಸ್ಟ್ ಪಾಸಿಬಲ್ ರೂಟ್. ನಾವು ಒಂದು ಡಿಸ್ಟೆನ್ಸಿಂದ ಇಲ್ಲಿ ಫಾರಿನ್ ಅಂತ ಅಂದಾಗ ಹೊರದೇಶ ಅನ್ನೋದು ಹೌದು, ಬಟ್ ಸ್ಟಿಲ್ ಇಲ್ಲಿ ಏನು ಮೀನಿಂಗ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಅಂದರೆ, ಲಾಂಗರ್ ಡಿಸ್ಟೆನ್ಸಲ್ಲಿ ಕಮ್ಯುನಿಕೇಷನ್ ಮಾಡುವಾಗ, ಒಂದು ಲಾಂಗರ್ ಡಿಸ್ಟೆನ್ಸಲ್ಲಿ ವೈರ್ಡ್ ಅಥವಾ ವೈರ್ಲೆಸ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ ಅಂದರೆ ಥ್ರೂ ದ ಗೇಟ್ವೇ, ಈ ಗೇಟ್ವೇ ಏನು ಮಾಡುತ್ತೆ, ಪ್ರತಿಯೊಂದು ನೋಡಿನ ಡೀಟೇಲ್ಸ್ ಕನೆಕ್ಟ್ ಮಾಡಿದಾಗ ವಿಚ್ ಈಸ್ ದ ಬೆಸ್ಟ್ ಪಾತ್ ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ಆ ಒಂದು ಬೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಪಾತಲ್ಲಿ ಡೇಟಾವನ್ನು ಸೆಂಡ್ ಮತ್ತು ರಿಸೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಕೆಲಸ ಈ ಗೇಟ್ವೇ ಮಾಡ್ತಾ ಇದೆ. ಗೇಟ್ವೇ ಇಸ್ ಯೂಶಲಿ ದ ISP ದಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ದ ಎಂಟೈರ್ ಇಂಟರ್ನೆಟ್. ಇಂಟರ್ನೆಟ್ಟನ್ನು ಬಳಸಿ ನಾವು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ ಅಂದಾಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನೋದು ಪ್ರತಿಯೊಂದು ಯೂನಿಕ್ ಅಡ್ರೆಸ್ಸನ್ನು ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಬೈ ದ ಹೆಲ್ಪ್ ಆಫ್ ದಟ್ ದೇ ಕ್ಯಾನ್ ಕೆಪೇಬಲ್ ಆಫ್ ಸೆಂಡಿಂಗ್ ಡೇಟಾ ಟು ದ ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ವಿತ್ ಈಸಿಯರ್ ಪಾತ್ ವೇ ಅಂತೇಳಿ ಹೇಳ್ತಾ ಇದ್ದಾರೆ. Gateway can be implemented completely in software, hardware, or a combination of both. Because a network gateway is placed at the edge of a network, the firewall is usually integrated with it. ಸೊ ಈ ಒಂದು ಗೇಟ್ವೇ ಅನ್ನೋ ಒಂದು ನೆಟ್ವರ್ಕಿಂಗ್ ಡಿವೈಸು ಹಾರ್ಡ್ವೇರ್ ಮುಖಾಂತರನಾದರೂ ಕನೆಕ್ಟ್ ಮಾಡ್ಬೋದು, ಅಂದರೆ ಡಿವೈಸ್ ಮುಖಾಂತರನಾದರೂ ಕನೆಕ್ಟ್ ಮಾಡ್ಬೋದು, ಅಥವಾ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರನಾದರೂ ಈ ಒಂದು ಗೇಟ್ವೇ ಅನ್ನೋದನ್ನು ಯುಟಿಲೈಸ್ ಮಾಡ್ಕೋಬೋದು. ಇಟ್ ಮೇ ಬಿ ಎ ಬೋತ್ ಕಾಂಬಿನೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋದ್ರಿಂದ ಎರಡೂ ಎಡ್ಜಲ್ಲಿ ಇರೋದ್ರಿಂದ ನೆಟ್ವರ್ಕ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅನ್ಅಥರೈಸ್ಡ್ ಪೀಪಲ್ ಅಷ್ಟು ಈಸಿಯಾಗಿ ಡೇಟಾವನ್ನು ಡ್ಯಾಮೇಜ್ ಮಾಡಲಿಕ್ಕಾಗೋದಿಲ್ಲ ಅಥವಾ ಕಮ್ಯುನಿಕೇಟ್ ಮಾಡಲಿಕ್ಕಾಗಲ್ಲ, ರೀಚ್ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡ್ತಿರುವಂಥ ಒಂದು ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಗೇಟ್ವೇ ಅಂತೇಳಿ ಕರಿತಾ ಇದ್ದೀವಿ. ಸೊ ಇದಿಷ್ಟು ಆಗಿತ್ತು ಕಂಪ್ಯೂಟರ್ ನೆಟ್ವರ್ಕಿಂಗ್ ಡಿವೈಸಸ್ ಬಗ್ಗೆ. 8 ನೆಟ್ವರ್ಕಿಂಗ್ ಡಿವೈಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಅರ್ಥ ಆಗ್ತಾ ಇದೆ, ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗೆಲ್ಲ ನೀಡ್ಫುಲ್ ಇದೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.